ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಯಾವ ಜ್ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಬೀಟ್ರೂಟ್ ಮತ್ತು ದಾಳಿಂಬೆ ಹಣ್ಣನ್ನು ಸೇರಿಸ್ಬಿಟ್ಟು ಒಂದು ತುಂಬ ರುಚಿಕರವಾಗಿರ್ತಕ್ಕಂಥ ಆಮೇಲೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇರ್ತಕ್ಕಂಥ ಜ್ಯೂಸನ್ನ ಮಾಡ್ತಾಯಿದ್ದೀವಿ. ಸೊ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ದಾಳಿಂಬೆ ಹಣ್ಣನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೀವಿ. ಆಮೇಲೆ ಒಂದೆರಡು ಬೀಟ್ರೂಟನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ. ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ಈ ಬೀಟ್ರೂಟನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ದಾಳಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ಒಂದು ಸ್ವಲ್ಪ ರುಚಿಯಾಗಿ ಬರಲಿ ಅಂತ ನಾವಿದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀವಿ. ನೀವು ಇಷ್ಟ ಇಲ್ಲ ಅಂದರೆ ಉಪ್ಪು ಮತ್ತು ಸಕ್ಕರೆ ಕೂಡ ಸ್ಕಿಪ್ ಮಾಡ್ಬೋದು. ನಾವು ಏನು ತುಂಬ ಜಾಸ್ತಿ ಹಾಕಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಇರಲಿ ಅಂತ ಹಾಕಿದ್ದೀವಿ. ಇದೇನು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದೇನಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಬಟ್ ಇದು ಕುಡಿಯೋದ್ರಿಂದ ನಿಮಗೆ ಹೆಲ್ತು ತುಂಬಾ ಒಳ್ಳೆಯದಾಗಿರುತ್ತೆ. ಇದರಿಂದ ಏನೇನು ನಮಗೆ ಬೆನಿಫಿಟ್ ಇದೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಈ ಬೇಸಿಗೆ ಕಾಲಕ್ಕೆ ತುಂಬಾ ತಂಪು ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಮೂಲವ್ಯಾಧಿ ಇರ್ತಕ್ಕಂಥವ್ರಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಬೊಜ್ಜು ಕೂಡ ಕರಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ತುಂಬ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂಥ ಈ ಜ್ಯೂಸನ್ನು ನೀವು ಮನೆಯಲ್ಲಿ ಎಟ್ಲೀಸ್ಟ್ ಏನಿಲ್ಲ ಅಂದ್ರೂ ವಾರದಲ್ಲಿ 2ರಿಂದ 3 ಸತಿನಾದರೂ ಕುಡಿದ್ರೆ ತುಂಬ ಒಳ್ಳೆಯದು. ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಕೆಂಪು ರಕ್ತ ಕಣಗಳು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾದರೆ ಈ ಜ್ಯೂಸನ್ನು ಮರೆಯದೆ ಎಲ್ಲರೂ ಕುಡೀರಿ. ಈ ಜ್ಯೂಸು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಂದು ಸ್ವಲ್ಪ ಒಗರೊಗರಾಗಿರುತ್ತೆ, ಆದರೆ ಇದರ ಬೆನಿಫಿಟ್ ಮಾತ್ರ ತುಂಬಾ ಇದೆ. ನೀವು ಯಾವುದೇ ಜ್ಯೂಸಿಗೆ ಕಂಪೇರ್ ಮಾಡಿದ್ರೂ ಇದಕ್ಕಿಂತಲೂ ಒಳ್ಳೆ ಬೆನಿಫಿಟ್ ಇರ್ತಕ್ಕಂಥ ಜ್ಯೂಸು ಯಾವುದೂ ಇಲ್ಲ. ನಿಮಗೆ ಏನಾದರೂ ರಕ್ತ ಕಡಿಮೆ ಇದ್ದರೆ ಈ ಜ್ಯೂಸನ್ನು 100% ಡಾಕ್ಟರ್ಸ್ಗಳೇ ಸಜೆಸ್ಟ್ ಮಾಡ್ತಾರೆ. ನೀವು ಬೀಟ್ರೂಟನ್ನು ಜ್ಯೂಸ್ ಮಾಡಿ ಕೂಡ ಕುಡಿಬೋದು, ಇಲ್ಲಾಂದರೆ ತುರಿದ್ಬಿಟ್ಟು ಯಾವುದಾದ್ರೂ ಪಲ್ಯ ಕೂಡ ಮಾಡಿಕೊಂಡು ತಿನ್ಬೋದು. ಆಮೇಲೆ ಹಲ್ವ ಕೂಡ ಮಾಡ್ಕೊಂಡು ಕುಡಿಬೋದು. ಆದರೆ ಅದೆಲ್ಲದಕ್ಕಿಂತಲೂ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ನಾವು ಫ್ರೈ ಕೂಡ ಮಾಡಿರೋದಿಲ್ಲ. ಹಾಗಾಗಿ ಹಸಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ. ನೋಡಿದ್ರಲ್ಲ ಇದು ಯಾವ ರೀತಿ ಬೆನಿಫಿಟ್ ಇದೆ ನಮಗೆ ಅಂತ. ಹಾಗಾದರೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.